ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಸ್ವಚ್ಛ ನಗರವನ್ನಾಗಿ ಮಾಡೋಣ ಅಂತ ಜಿಬಿಎನ್ ಅವರು ಹೇಳಿದ್ರೆ ನಮ್ ಜನ ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಅಂತ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾನೆ ಇದ್ದಾರೆ. ಎಷ್ಟು ದಿನ ಕಂಡಲ್ಲಿ ಕಸ ಎಸೆದ್ರೆ ಅದನ್ನ ಎತ್ಕೊಂಡು ಹೋಗಿ ಅವರ ಮನೆ ಮುಂದೆಯೇ ಸುರಿದು ಆಮೇಲೆ ಫೈನ್ ಹಾಕಿಸ್ತಿದ್ರು. ಆದ್ರೂ ಕೂಡ ಜನ ಕಸ ಸುರಿಯೋದು ಬಿಟ್ಟಿಲ್ಲ. ಈಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳು ಕಸ ಎಸೆಯೋರನ್ನ ಲಾಕ್ ಮಾಡಿ 10,000 ಫೈನ್ ಹಾಕಿದ್ದಾರೆ. ಹೊಸಕೆರೆಹಳ್ಳಿಯ ಮೋರಿ ಹತ್ತಿರ ವಾಹನದಲ್ಲಿ ಬಂದ ತರಕಾರಿ ಅಂಗಡಿಯವರು ಕಸ ಎಸೆತಿದ್ರು. ಈ ವೇಳೆ ಅಲ್ಲೇ ಇದ್ದು ಅಧಿಕಾರಿಗಳು ಪತ್ತೆ ಹಚ್ಚಿ ಕ್ಲಾಸ್ ತಗೊಂಡು ಫೈನ್ ಹಾಕಿ ಮತ್ತೆ ಹೀಗೆ ಹಾಕಬೇಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಮೊದ್ಲೇ ಮಳೆಗಾಲ ಇಂಥವೆಲ್ಲ ಹಾಕಿ ಫಸ್ಟಲ್ಲಿ ಬಿತ್ತಿರೋದೆತ್ತು ಇರೋ 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 ಫಸ್ಟಲ್ಲಿ ಬಿತ್ತಿರೋದು ಬಿಸಾಕಿರೋದೆತ್ತ ಒಂದಲ್ಲ ಲೇಟ್ರೆ ಅಲ್ಲಿ ಬಿಸಾಕಿರೋದೆತ್ತಪ್ಪ. ನಾನು ಏನ್ ಹೇಳ್ತಾ ಇದ್ದೀನಿ ಅದು ಬಿಸಾಕಿರೋದೆತ್ತು ಬಿಸಾಕೋದು ಅನ್ನ ತಿಂತಲ್ಲ ಹೊಟ್ಟೆಗೆ ಅನ್ನ ತಿಂತೆ ಹೇಳಿ ತಿಂತೀರಾ ಹಂಗೆ ಹೋಗಿ ಅದು ಕಸ ಎತ್ತು ಬೆಳಗ್ಗೆ 20 ಎತ್ತಿದ್ದೀನಿ ಇವಾಗ ಇಲ್ದುಬಿಟ್ಟು ಎತ್ತಪ್ಪ. ಯಾವ ಬಿಬಿಎಂಪಿ ಯಾರು ಲೋಕೇಶ್ ಅವ್ರು ಬಂದಿಲ್ವಾ? ಅದೇನಾರ ಆಗ್ಲಿ ಬಿಬಿಎಂಪಿ ಅವ್ರು ಬಂದಿಲ್ವಾ? ಇದೇನ ಹೇಳ್ತಾ ಇರೋದು ಗಾಡಿಯಲ್ಲೇ ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಲ್ಲಿ ಬಿದ್ದಿರೋದಷ್ಟೇ. ಯಾವ್ದು ಇಟ್ ಮಾಡಿಲ್ಲ ಎಲ್ಲಿರೋದು ನೀವು? ಅಲ್ಲಿ ತೋಟ ಅಂದ್ರೆ ಇಲ್ಲಿ ಚಿಪ್ಸ್ ಅಂಗಡಿ ಪಕ್ಕ ಇದೇ ಏರಿಯಾದವ್ರು ಆಗ್ಬಿಟ್ಟು ನೀವ್ ಈ ತರ ಮಾಡಿದ್ರೆ ಹೆಂಗಿರತ್ತೆ? ಇಲ್ಲ ನೆನ್ನೆ ಅವ್ರು ಎತ್ಕೊಂಡು ಹೋಗಿಲ್ಲ, ಅದಕ್ಕೋಸ್ಕರ ನಾವು ಬಂದ್ಕಿದ್ದಾಗ ಜಾಸ್ತಿ ಆಯ್ತು ಅಂತ. ಜಾಸ್ತಿ ಆಯ್ತು ಅಂದ್ರೆ ನೀವೆಲ್ಲ ಹಾಕ್ಬೇಕು? ಮೋರಿಲ್ ಹಾಕ್ತೀರಾ? ಎಷ್ಟ್ ಹಾಕಿದೀರಾ ತೋರ್ಸಿ. ಲೈಟ್ ಬಿಡ ಕಾಣಿಸ್ತಾ ಇಲ್ಲ ಇದೇನು. ಇದೆಲ್ಲ ಮೋರಿಗೆ ಹಾಕೋ ಜಾಗನ? ಇದೆಲ್ಲ ಮೋರಿಗೆ ಹಾಕ್ತಾರ ಇಲ್ಲಿ ಕಸನ? ಇವೆಲ್ಲ ಮಾಡ್ಸಿದ ಇವಾಗ ಈ ತರ ಇಲ್ಲ ಇಲ್ಲಿ ಹಿಂಗೆ